ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಒಂದು ಕಾಲದಲ್ಲಿ ಪೊಲೀಸರು ಚಾಪೆ ಕೆಳಗೆ ತೂರಿದರೆ ಕಳ್ಳರು ರಂಗೋಲೆ ಕೆಳಗೆ ತೂರ್ತಾರೆ ಅನ್ನುವಂಥ ಮಾತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಕಳ್ಳರು ಎಷ್ಟೇ ಚಾಣಾಕ್ಷತನದಿಂದ ಕಳ್ಳತನವನ್ನು ಮಾಡಿದರೂ ಅದನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾ ಇದ್ದಾರೆ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೆ ಉದಾಹರಣೆ ಎಂಬಂತೆ ಮಂಡ್ಯದ ಮದ್ದೂರಿನ ಪೊಲೀಸರು ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ. ಅದು ಯಾವ ಪ್ರಕರಣ ಅಂತಂದರೆ, ಕಳೆದ ಆಗಸ್ಟ್ 26ರಂದು ಮದ್ದೂರಿನ ದೊಡ್ಡಿ ಬೀದಿ ಏನಿದೆ, ಈ ದೊಡ್ಡಿ ಬೀದಿಯ ಗ್ಯಾಸ್ ಚಂದ್ರು ಅನ್ನುವಂಥವರ ಮನೆಯಲ್ಲಿ ದರೋಡೆ ನಡೆದಿತ್ತು. ದರೋಡೆ ನಡೆದರೂ ಕೂಡ ಇಲ್ಲಿ ಚಾಣಾಕ್ಷತನದಿಂದ ಆ ಕಳ್ಳ ದರೋಡೆಯನ್ನು ಮಾಡಿದ್ದ. ಆದರೆ ಪೊಲೀಸರು ಅಷ್ಟೇ ಚಾಣಾಕ್ಷತನದಿಂದ ಈ ಒಂದು ಪ್ರಕರಣವನ್ನು ಭೇದಿಸಿರುವಂಥದ್ದು. ಹೌದು ಸ್ನೇಹಿತರೆ, ಆಗಸ್ಟ್ 26ನೇ ತಾರೀಕು ಮದ್ದೂರಿನ ದೊಡ್ಡಿ ಬೀದಿಯಲ್ಲಿ ಸುಮಾರು 15 ಲಕ್ಷ ರು ದರೋಡೆ ನಡೆದಿತ್ತು. ಅಂದರೆ ಮನೆಗೆ ಬಂದಂಥ ಕಳ್ಳ, ಮುಸುಕುದಾರಿ ಕಳ್ಳ, ಮನೆಯಲ್ಲಿದ್ದಂಥ ಸುಶೀಲಮ್ಮ ಅನ್ನತಕ್ಕಂಥ ಮಹಿಳೆಯನ್ನು ಬೆದರಿಸಿ ಆಕೆಯ ಬಳಿ 15 ಲಕ್ಷ ರು ಚಿನ್ನಾಭರಣವನ್ನು ಕಸಿದುಕೊಂಡು ಹೋಗಿದ್ದ. ಇದು ಭಾರಿ ದೊಡ್ಡ ಮಟ್ಟದ ಸಂಚಲನವನ್ನು ಉಂಟು ಮಾಡಿತ್ತು. ಅಂದರೆ ಮನೆಗೆ ಬಂದು ಈ ರೀತಿಯಾದಂಥ ದರೋಡೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದಂತೆ ಪೊಲೀಸರಿಗೂ ಒಂದು ರೀತಿ ಆಶ್ಚರ್ಯ ಆಗಿತ್ತು. ಯಾಕೆಂದರೆ ಅಕ್ಕಪಕ್ಕದ ಮನೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ಮನೆಗೆ ಬಂದು ಒಂಟಿ ಮಹಿಳೆಯ ಬಳಿ 15 ಲಕ್ಷವನ್ನು 15 ಲಕ್ಷ ಬೆಲೆ ಬಾಳುವಂಥ ಆಭರಣವನ್ನು ಕಸಿದುಕೊಂಡು ಹೋದಂಥ ಕಳ್ಳ ಯಾರಿರ್ಬೋದು ಅನ್ನುವಂಥ ಆಲೋಚನೆ ಅವ್ರಿಗೂ ಕೂಡ ಬಂದಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಗಣೇಶನ ಮೇಲೆ ಕಲ್ಲೆಸೆದಂಥ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾಯಿತ್ತು. ಪ್ರಕ್ಷುಬ್ಧ ವಾತಾವರಣ ಮದ್ದೂರಿನಲ್ಲಿ ನಿರ್ಮಾಣ ಆಗಿತ್ತು. ಹೀಗಾಗಿ ಪೊಲೀಸರು ಕೂಡ ಈ ಒಂದು ದರೋಡೆ ಪ್ರಕರಣದ ಬಗ್ಗೆ ಅಷ್ಟಾಗಿ ತಲೆಯನ್ನು ಕೆಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಪೊಲೀಸರು ಮಾತ್ರ ಸುಮ್ಮನೆ ಆಗಲಿಲ್ಲ. ಯಾರಿರ್ಬೋದು ಈ ಕಳ್ಳ ಅಂತ ಆತನನ್ನು, ಅಂದರೆ ಈ ಗಣೇಶ ಗಲಾಟೆಯ ಪ್ರಕ್ಷುಬ್ಧ ವಾತಾವರಣ ತಿಳಿಗೊಳ್ತಾ ಇದ್ದಂತೆ ಮಂಡ್ಯ SP ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಬಾಲದಂಡಿಯವರು ಒಂದು ತಂಡವನ್ನು ರಚನೆ ಮಾಡಿದರು. ಈ ಕಳ್ಳನನ್ನು ಹಿಡಿಲೇಬೇಕು ಅನ್ನುವಂಥ ಉದ್ದೇಶದಿಂದ ಸಾಕಷ್ಟು ಆಲೋಚನೆಗಳನ್ನು ಪೊಲೀಸರು ಮಾಡೋದಕ್ಕೆ ಮುಂದಾಗಿದ್ದರು. ಈ ತಂಡ ಯಾವ ರೀತಿ ಕೆಲಸ ಮಾಡ್ತು ಅಂತಂದರೆ, ಯಾವ ಸುಳಿವನ್ನು ನೀಡದೆ ಮಂಕಿ ಕ್ಯಾಪನ್ನು ಹಾಕ್ಕೊಂಡು, ಅಂದರೆ ಆ ಮಂಕಿ ಕ್ಯಾಪನ್ನು ಹಾಕ್ಕೊಂಡು ಈ ಮನೆಗೆ ಬಂದಂಥ ಈ ವ್ಯಕ್ತಿಯ ಸುಳಿವು ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈತ ಮಂಕಿ ಕ್ಯಾಪನ್ನು ಹಾಕ್ಕೊಂಡು ಬಂದಿದ್ದ. ಈ ನಿಟ್ಟಿನಲ್ಲೇ ಪೊಲೀಸರು ಕೂಡ ತನಿಖೆಯನ್ನು ಆರಂಭಿಸಿದರು. ತನಿಖೆಯನ್ನು ಆರಂಭಿಸಿದಂಥ ಸಂದರ್ಭದಲ್ಲಿ ಕಳ್ಳ ಮನೆಗೆ ಬಂದಂಥ ಸಂದರ್ಭದಲ್ಲಿ ಮಂಕಿ ಕ್ಯಾಪನ್ನು ಹಾಕ್ಕೊಂಡಿದ್ದ. ಆಕೆಯ ಬಳಿ ಬೆದರಿಸಿ ಚಿನ್ನಾಭರಣವನ್ನು ಕಸಿದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಕವರನ್ನು ಇಟ್ಕೊಂಡು ಅದರಲ್ಲಿ ಚಿನ್ನಾಭರಣಗಳನ್ನು ತುಂಬಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದ. ಪೊಲೀಸರು ಕೂಡ ಈ ನಿಟ್ಟಿನಲ್ಲೇ ತನಿಖೆಯನ್ನು ಆರಂಭಿಸಿದರು. ಮೊದಲಿಗೆ ಎಲ್ಲಿ ಅಂದರೆ ದೊಡ್ಡಿ ಬೀದಿಯ ಸುಶೀಲಮ್ಮ ಅವರ ಮನೆ ಏನಿದೆ, ಗ್ಯಾಸ್ ಚಂದ್ರು ಅವರ ಮನೆ ಏನಿದೆ, ಈ ಮನೆಯ ಬಳಿಯಿಂದ ಯಾವೆಲ್ಲ CC ಕ್ಯಾಮ್ರಾಗಳಿದ್ದಾವೆ ಅಲ್ಲಿ ಆವತ್ತಿನ ದಿನದ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮುಂದಾದರು. ಈ ಒಂದು ಸಂದರ್ಭದಲ್ಲಿ ಆ ಒಂದು ಮನೆಗೆ ಕಳ್ಳತನಕ್ಕೆ ಬಂದಿದ್ದಂಥ ಕಳ್ಳ ಮೊದಲು ಮಂಕಿ ಕ್ಯಾಪನ್ನು ಹಾಕ್ಕೊಂಡು ಆ ಮನೆಗೆ ಪ್ರವೇಶವನ್ನು ಮಾಡಿದ್ದ. ಚಿನ್ನಾಭರಣವನ್ನು ಕಸಿದುಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಮಂಕಿ ಕ್ಯಾಪನ್ನು ಹಾಕ್ಕೊಂಡಿದ್ದ. ಆದರೆ ಒಂದು ರಸ್ತೆ ದಾಟ್ತಿದ್ದಂತೆ ಆತ ಮಂಕಿ ಕ್ಯಾಪನ್ನು ತೆಗೆದಿದ್ದ. ಇಲ್ಲೇ ಆ ಕಳ್ಳ ಸಿಕ್ಕಿಬಿದ್ದ. ಈ ಕಳ್ಳ ಯಾರು ಅಂತ CCTV ಫುಟೇಜ್ ನೋಡ್ತಿದ್ದಂತೆ ಒಂದು ಆಶ್ಚರ್ಯ ಕಾದಿತ್ತು. ಯಾಕೆ ಅಂದರೆ ಈ ಕಳ್ಳ ಬೇರೆ ಯಾರೂ ಆಗಿರಲಿಲ್ಲ. ಮದ್ದೂರು ಪುರಸಭೆಯ ಮಾಜಿ ಅಧ್ಯಕ್ಷನಾಗಿದ್ದಂಥ ಮರಿಗೌಡ ಈ ಕಳ್ಳ ಆಗಿದ್ದ. ಸೊ ಒಂದು ಕ್ಷಣ ಪೊಲೀಸರಿಗೂ ಕೂಡ ಶಾಕ್ ಆಯಿತು. ಮಾಜಿ ಪುರಸಭೆ ಅಧ್ಯಕ್ಷ ಈ ರೀತಿ ಮನೆಗೆ ನುಗ್ಗಿ ದರೋಡೆಯನ್ನು ಮಾಡಲಿಕ್ಕೆ ಮುಂದಾಗಿದ್ನ ಅನ್ನುವಂಥ ಆಶ್ಚರ್ಯ ಅವ್ರಿಗೂ ಕಾದಿತ್ತು. ಆದರೆ ಇದು ನಿಜ ಆಗಿತ್ತು. ಮರಿಗೌಡ ಸುಶೀಲಮ್ಮ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆಕೆಗೆ ಬೆದರಿಸಿ ಆಕೆಯ ಬಳಿ ಇದ್ದಂಥ ಚಿನ್ನಾಭರಣಗಳನ್ನು ಕಸಿದುಕೊಂಡು ಹೋಗಿದ್ದ. ಇದು ಗೊತ್ತಾದ ಕೂಡಲೇ ಈಗ ಮರಿಗೌಡನನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮದ್ದೂರಿನ ಪೊಲೀಸರು ಮಾಡಿರುವಂಥದ್ದು. ಕಳ್ಳರು ಎಷ್ಟೇ ಚಾಣಾಕ್ಷತನದಿಂದ ಕಳ್ಳತನ ಮಾಡಿದರೂ ಕೂಡ ನಾವು ಸಿಕ್ಕಾಕೊಳ್ಳಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇತ್ತೀಚಿನ ಟೆಕ್ನಾಲಜಿ ಏನಿದೆ, ಈ ಟೆಕ್ನಾಲಜಿಯನ್ನು ಬಳಸಿ ಪೊಲೀಸರು ಕಳ್ಳರನ್ನು ಹಿಡಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಳ್ಳ ಒಂದಲ್ಲ ಒಂದು ಸುಳಿವನ್ನು ಬಿಟ್ಟು ಹೋಗಿರ್ತಾನೆ. ಇಲ್ಲೂ ಕೂಡ ಮರಿಗೌಡ ಮಾಡಿದ್ದು ಅದೇ ತಪ್ಪನ್ನು. ಮೊದಲು ಆತ ಮಂಕಿ ಕ್ಯಾಪನ್ನು ಹಾಕ್ಕೊಂಡು ಆ ಮನೆಗೆ ಬರ್ತಾನೆ. ಬಂದು
ಸುಲಿಗೆಯನ್ನು ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತ ಯಾಮಾರಿದ್ದ. ಅಂದರೆ ಒಂದು ರಸ್ತೆಯನ್ನು ದಾಟಿ ಹೋಗುವಂಥ ಸಂದರ್ಭದಲ್ಲಿ ಇನ್ಯಾರು ನನ್ನನ್ನು ನೋಡ್ತಾರೆ, ಇನ್ನೇಗೆ ಗೊತ್ತಾಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಂಕಿ ಕ್ಯಾಪನ್ನು ತೆಗೆದಿದ್ದ. ಹೀಗಾಗಿ CCTV ಫುಟೇಜ್ ಆತನನ್ನು ಹಿಡಿದುಕೊಟ್ಟಿತ್ತು ಪೊಲೀಸರಿಗೆ. ಸೊ ಹೀಗಾಗಿ ಪೊಲೀಸರು ಆತನನ್ನು ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರುವಂಥದ್ದು. ಇನ್ನಾದರೂ ಕೂಡ ಕಳ್ಳರು ಎಚ್ಚೆತ್ಕೊಳ್ಬೇಕಾಗತ್ತೆ. ಇಂದಿನ ಕಾಲದಲ್ಲಿ ಹೇಗೋ ಬಚಾವಾಗ್ಬಿಡ್ತಾಯಿದ್ರು, ಆದರೆ ಇವತ್ತಿನ ಟೆಕ್ನಾಲಜಿ ಏನಿದೆ, ಈ ಟೆಕ್ನಾಲಜಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಳ್ಳ ಬಚಾವಾಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಪೊಲೀಸರು ಒಂದಲ್ಲ ಒಂದು ಟೆಕ್ನಾಲಜಿಯನ್ನು ಬಳಸಿ ಕಳ್ಳನನ್ನು ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ. ಸೊ ಇನ್ನಾದರೂ ಕಳ್ಳರು ಎಚ್ಚರಿಕೆಯಿಂದ ಕಳ್ಳತನ ಮಾಡೋದನ್ನು ಬಿಟ್ಟು ಸರಿ ದಾರಿಯಲ್ಲಿ ನಡಿಬೇಕು ಅಂತ ಹೇಳ್ತೀನಿ. ನೀವಿನ್ನೂ ಕೂಡ ನಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ News18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.